ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿಯೇ ಈವ್ನಿಂಗ್ ಸ್ನ್ಯಾಕ್ಗೆ ಅಂತೇಳಿ ಒಂದು ಸಿಂಪಲ್ಲಾಗಿರೋ ದೋಸೆ ತೋರಿಸ್ತಾ ಇದ್ದೀನಿ. ಏನೂ ಇಲ್ಲ ಫ್ರೆಂಡ್ಸ್, ನಾವು ದೋಸೆ ಹಿಟ್ಟು ಏನು ಉಳಿದಿರುತ್ತೋ, ದೋಸೆ ಹಿಟ್ಟಾಗಿರ್ಬೋದು, ಇಡ್ಲಿ ಹಿಟ್ಟಾಗಿರ್ಬೋದು, ಅದು ಉಳಿದಿದ್ದಾಗ ಅದಕ್ಕೊಂದು 2 ಇಂಗ್ರೀಡಿಯೆಂಟ್ ಹಾಕ್ಕೊಂಡ್ರೆ ಸಾಕು. ಅದೇನಪ್ಪ ಅಂತಂದರೆ, ಈಗ ದೋಸೆ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ, ಮತ್ತು ನಾವೇನಾದರೂ ತೆಂಗಿನಕಾಯಿ ಒಡೆದಿರೋ ನೀರು ಏನಾದರೂ ಇದ್ದರೆ, ಇನ್ ಕೇಸ್ ಬೆಳಿಗ್ಗೆ ಹೊತ್ತು ಪಲ್ಯ ಮಾಡಿರ್ತೀವಿ, ಅದು ಆಗೋಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ಬಿಡಪ್ಪ ಒಂದು ಚಟ್ನಿ ಮಾಡಿಕೊಟ್ಬಿಡ್ಬೋದು ದೋಸೆಗೆ ಅಂತೇಳಿ ಏನಾದರೂ ತೆಂಗಿನಕಾಯಿ ಒಡೆದ್ರೆ, ಇನ್ ಕೇಸ್ ಆ ನೀರು ಇರುತ್ತಲ್ಲ, ಆ ನೀರನ್ನ ಈ ದೋಸೆ ಹಿಟ್ಟೊಳಗಡೆ ಮಿಕ್ಸ್ ಮಾಡ್ಕೊಳ್ಳಿ, ಮತ್ತು ಉಪ್ಪು ಅಷ್ಟೇ ಫ್ರೆಂಡ್ಸ್, ಇನ್ನೇನೂ ಇಲ್ಲ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಗ್ಯಾಸ್ ಮೇಲೆ ತವ ಇಟ್ಕೊಂಡಿದ್ದೀನಿ. ಆ ತವನ ನಾನು ಟಿಶ್ಯೂ ಪೇಪರ್ ತೊಗೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ವಾಶ್ ಮಾಡಿದ್ದಾಗ ಅದು ನೀರು ಬಿದ್ದಾಗ ಬಿಸಿ ಇಟ್ಟರೆ ಅದೊಂಥರ ಎಲ್ಲ ಡಾಟ್ ಡಾಟ್ ಆಗೋಗ್ಬಿಡುತ್ತೆ. ಸೊ ಆದ್ದರಿಂದ ನಾವು ಟಿಶ್ಯೂ ತೊಗೊಂಡು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ಹಾಗೆ ಮಾಮೂಲಿ ಕಾಟನ್ ಬಟ್ಟೆಲೂ ಇದು ಮಾಡ್ಕೋಬೋದು. ಏನಿಲ್ಲ ಫ್ರೆಂಡ್ಸ್, ಈಗ ನಾನು ದೋಸೆ ಹಾಕ್ಕೊತಾ ಇದ್ದೀನಿ. ಈ ದೋಸೆ ನೋಡೋಕ್ಕೆ ತುಂಬಾ ಕಲರ್ಫುಲ್ಲಾಗಿರುತ್ತೆ. ನಮಗೆ ಹಸಿಟ್ಟಲ್ಲಿ ಕಲಿಸ್ಬೇಕಾದ್ರೆ ಅಷ್ಟು ಗೊತ್ತಾಗಲ್ಲ, ಬಟ್ ದೋಸೆ ಹಾಕಿದಾಗ ಮಾತ್ರ ತುಂಬಾ ಕಲರ್ಫುಲ್ಲಾಗಿರುತ್ತೆ. ಮತ್ತು ಸ್ವಲ್ಪ ಶುಗರ್ ಆಗಲಿ, ತೆಂಗಿನಕಾಯಿ ನೀರಾಗಲಿ, ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಅರಿಶಿನ, ಇದಿಷ್ಟು ಆ್ಯಕ್ಚುಲಿ ಆಪ್ಷನಲ್ಲು, ಬಟ್ ಇದಿಷ್ಟು ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬರೀ ದೋಸೆ ಮಾಮೂಲಿ ಉಪ್ಪು ಹಾಕ್ಬಿಟ್ಟು ಕೊಡ್ತೀನಿ ಅಂತಂದ್ರೂ ಕೊಡ್ಬೋದು, ಚೆನ್ನಾಗೇ ಇರುತ್ತೆ. ಬಟ್ ಮಕ್ಕಳಿಗೆ ಅಂತ ಕೊಟ್ಟಾಗ ನಾವು ಸ್ವಲ್ಪ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರಲ್ವ, ಅದಕ್ಕೆ ಕೆಲವೊಂದು ಐಡಿಯಾಸ್ ಅಷ್ಟೇ. ಬಟ್ ಅರಿಶಿನನೂ ಒಳ್ಳೆಯದೇ, ತೆಂಗಿನಕಾಯಿ ನೀರು ಒಳ್ಳೆಯದೇ. ಬಟ್ ಶುಗರ್ ಆ್ಯಡ್ ಮಾಡೋದ್ರಿಂದ ಏನಪ್ಪ ಅಂತಂದರೆ ನಮಗೆ ಕಲರ್ಫುಲ್ಲಾಗಿ ಬರುತ್ತೆ ಮತ್ತು ಸ್ವಲ್ಪ ಟೇಸ್ಟಿ ಕೊಡುತ್ತೆ. ಇವನ್ ನೀವು ತೆಂಗಿನಕಾಯಿ ನೀರು ಸಹ ಆ್ಯಡ್ ಮಾಡಿ ನೋಡಿ, ಅದಿನ್ನೂ ಟೇಸ್ಟ್ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈಗ ನಾನು ದೋಸೆ ಹಾಕಿದ್ದೀನಿ, ಲೈಕ್ ತಿಕ್ಕಾಗಿ ಹಾಕ್ಕೊಂಡಿದ್ದೀನಿ ದೋಸೆನ. ಈಗ ಇದಾಗಿದೆ, ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ನೋಡಿ, ವಾವ್, ಸೂಪರಾಗಿ ಕಾಣಿಸ್ತಿದೆ. ಅಷ್ಟು ಇವನ್ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾವು ಆರಾಮಾಗಿ ಒಂದು 5 to 10 ನಿಮಿಷದೊಳಗಡೆ ನಾವು ಈ ದೋಸೆನ ಮಾಡಿಕೊಟ್ಬಿಡ್ಬೋದು ಮಕ್ಕಳಿಗೆ. ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ನೀವು ತೆಂಗಿನಕಾಯಿ ಚಟ್ನಿ ಆಗಲಿ, ಕಡಲೆಬೀಜ ಚಟ್ನಿ ಆಗಲಿ, ಈ ಥರ ಕೊಡ್ಬೋದು. ಇವನ್ ಸಾಗು ಥರ, ಸಾಂಬಾರು ಥರ ಏನು ಬೇಕಾದ್ರೂ ಇದ್ರೂ ನಾವು ಇದಕ್ಕೆ ಸರ್ವ್ ಮಾಡ್ಕೋಬೋದು ಆರಾಮಾಗಿ. ಇವನ್ ನಾವು ಬರೀ ದೋಸೆನೂ ಸಹ ತಿನ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಲೈಕ್ ನಾನು ಸೆಟ್ ದೋಸೆ ಥರ ತಿಕ್ಕಾಗಿ ಹಾಕಿದ್ದೀನಿ. ನೀವು ಬೇಕು ಅಂತಂದರೆ ಇದಕ್ಕೆ ಆನಿಯನ್ನು, ಕ್ಯಾರೆಟು, ಕೊತ್ತಂಬರಿ ಇದನ್ನೆಲ್ಲ ಆ್ಯಡ್ ಮಾಡಿ ಸಹ ಕೊಡ್ಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ. ಈಗ ನಾನು ಅದು ಟರ್ಮರಿಕ್ ಹಾಕಿದಾಗ ಅದು ಪ್ಲೈನಾಗಿ ಹೆಂಗೆ ಕಾಣಿಸುತ್ತೆ ಅಂತೇಳಿ ತೋರ್ಸೋಕ್ಕೋಸ್ಕರ ನಾನು ಇದಕ್ಕೆ ಆನಿಯನ್, ಕ್ಯಾರೆಟ್ ಏನೂ ಆ್ಯಡ್ ಮಾಡಿಲ್ಲ. ಈಗ ದೋಸೆ ರೆಡಿ ಆಗಿದೆ. ಅದ್ರ ಜೊತೆಗೆ ನಾನು ದೋಸೆನ ರೆಡಿ ಮಾಡ್ಕೊತಾ ಇದ್ದೀನಿ. ಆರಾಮಾಗಿ ನಾವು ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಕೊಡ್ಬೋದು. ಇವನ್ ನೀವು ಪಡ್ಡು ಸಹ ಹಾಕಿ ಕೊಡ್ಬೋದು ಇದರಲ್ಲಿ, ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗೂ ಯೂಸ್ ಮಾಡ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಬೋದು. ಮಕ್ಕಳೇ ಅಂತಲ್ಲ, ನಾವು ದೊಡ್ಡವರು ಸಹ ತಿನ್ಬೋದು. ನೀವು ಒಂದ್ಸಲಿ ಇದನ್ನು ಟ್ರೈ ಮಾಡಿ. ಈಗ ನಾನು ಮತ್ತೆ ತವಾನ ಕ್ಲೀನ್ ಮಾಡಿಕೊಂಡು ದೋಸೆ ಹಾಕ್ಕೊಂಡಿದ್ದೀನಿ. ಲೈಕ್ ಸೆಟ್ ದೋಸೆ ಥರನೇ ಹಾಕ್ಕೊಂಡಿದ್ದೀನಿ ತಿಕ್ಕಾಗೆ. ಮತ್ತು ಇದಕ್ಕೆ ಆನಿಯನ್ ಸಹ ನಾವು ಮೇಲ್ಗಡೆ ಏನು ಕಟ್ ಮಾಡಿ ಸಹ ಉದುರಿಸ್ಕೋಬೋದು. ಇಲ್ಲಾಂತಂದರೆ ದೋಸೆ ಹಿಟ್ಟು ಜೊತೆನೇ ಕಲಿಸ್ಕೊಳ್ಳಿ, ಆರಾಮಾಗಿ ತಿನ್ಬಿಡ್ಬೋದು. ಬಟ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ನಮ್ಮದು ಸ್ವಲ್ಪ ಹೈ ಫ್ಲೇಮ್ ಆದರೂ ನೋಡಿ, ಸ್ವಲ್ಪ ದೋಸೆ ಆ ಥರ ಈ ಥರ ಆಗೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿದ್ದಾಗ ನಮಗೆ ದೋಸೆ ತುಂಬಾ ಕಲರ್ಫುಲ್ಲಾಗಿ ಬರುತ್ತೆ. ಇವನ್ ಮಸಾಲೆ ದೋಸೆ ಥರನೇ ಇರುತ್ತೆ. ಈಗ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ನೀಟಾಗಿ ಚೆನ್ನಾಗಿದೆ ಅಂತ.
ಈವ್ನಿಂಗ್ ಸ್ನ್ಯಾಕ್ಗೆ ಅಂತ ಆರಾಮಾಗಿ ನಾವು ಕೊಡ್ಬೋದು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಬಟ್ ಅರಿಶಿನ, ತೆಂಗಿನಕಾಯಿ ನೀರು, ಶುಗರ್ ಇವೆಲ್ಲ ಆಪ್ಷನಲ್. ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಬಟ್ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಇಲ್ಲಿ ಸಿಂಪಲಾಗೇ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಕಡಲೆಬೀಜ ಚಟ್ನಿ ತೊಗೊಂಡಿದ್ದೀನಿ, ನೋಡ್ಬೋದು ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಮ್ಮ ಚಾನಲಿಂದ ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.